ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಭಾವ ಮಹಾರಾಜರವರ ಚರಿತಾಮೃತವು 15ನೇ ಅಧ್ಯಾಯ. ಸೂಚನೆ: ಧೀರ ಬಾಬಾ ಸದ್ಗುರುವು ಕೃಪೆದೋರಿ ಗುರುವಯಾತ್ಮ ಜನರನ್ನುದ್ಧಾರ ಮಾಡಲ್ಕವರು ಧನ್ಯತೆ ಹೊಂದಿ ಸುಖಿಸಿದರು. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಮಹಾರಾಜರು ಚಿಟ್ನೀಸ್ ಲಕ್ಷ್ಮಣರಾವ್ ಇವರ ಪುತ್ರನ ಸಂಗ್ರಹಣಿ ರೋಗ ಪರಿಹರಿಸಿದ್ದು, ವೇಣುಬಾಯಿಗೆ ಚಂದ್ರಭಾಗ ನದಿಯ ದಡದಲ್ಲಿ ಪ್ರತ್ಯಕ್ಷರಾಗಿ ಸೀರೆಯನ್ನು ಅನುಗ್ರಹ ಮಾಡಿ ಅದೃಶ್ಯರಾದದ್ದು, ಪರಟಿ ನಾಗಪ್ಪನವರ ಕ್ಷೂದ್ಬಾಧೆ ಪರಿಹರಿಸಿದ್ದು, ಗೋದುಬಾಯಿಗೆ ಯೋಗಾಭ್ಯಾಸವನ್ನು ಮಾಡಿಸಿ ಸಮಾಧಿ ಸುಖವನ್ನು ಉಂಟು ಮಾಡಿದ್ದು ಕೇಳಿದರಲ್ಲವೇ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ. ಹಿರೇಸವಳಗಿ ಗ್ರಾಮದಲ್ಲಿರುವ ಶ್ರೀ ಶಿವಲಿಂಗೇಶ್ವರರೆಂಬ ಮಹಾಪುರುಷರು ಪವಾಡ ಪುರುಷರಾಗಿದ್ದರು. ಇವರ ವಂಶೀಯರಾದ ಜಂಗಮಮೂರ್ತಿ ಗುರುವಯ್ಯನವರು ಚಿಕ್ಕೋಡಿಯಲ್ಲಿ ಸಾವಳಗಿ ಮಠವೆಂಬುದೊಂದು ಮಠವನ್ನು ಸ್ಥಾಪನೆ ಮಾಡಿರುತ್ತಾರೆ. ಈ ಗುರುವಯ್ಯನವರು ಶ್ರೀ ಬಾಬಾ ಮಹಾರಾಜರು ಚಿಕ್ಕೋಡಿ ಗ್ರಾಮಕ್ಕೆ ಬಂದು ಶಾಸ್ತ್ರ ಪ್ರವಚನ ನಡೆಯಿಸುತ್ತಿರಲು ಆ ಶ್ರವಣದಲ್ಲಿ ಭಾಗವಹಿಸುತ್ತಿದ್ದರು. ಗುರುವಯ್ಯನವರು ಶ್ರೀ ಬಾಬಾ ಮಹಾರಾಜರಲ್ಲಿ ಅತ್ಯಂತ ವಿಶ್ವಾಸವಿಟ್ಟಿದ್ದರು. ಗುರುವಯ್ಯನವರಿಗೆ 3 ಮಂದಿ ಪುತ್ರರಿದ್ದರು, ಒಬ್ಬ ಪುತ್ರಿಯೂ ಇದ್ದಳು. ಆ 3 ಮಂದಿ ಪುತ್ರರಲ್ಲಿ ಹಿರಿಯ ಪುತ್ರನು ಸಾವಳಗಯ್ಯನವರು, 2ನೆಯ ಪುತ್ರನು ಶಿವಲಿಂಗಯ್ಯನವರು, 3ನೇ ಪುತ್ರನು ಚಿನ್ನಯ್ಯನವರು, ಪುತ್ರಿಯು ಗದಿಗೆವ್ವನವರು. ಈ 4 ಜನ ಮಕ್ಕಳೊಡನೆ ಕೂಡಿಕೊಂಡು ಶಿವಭಕ್ತಿ ತತ್ಪರನಾಗಿಯೂ ಇದ್ದನು. ಈ ಗುರುವಯ್ಯನವರು ಶ್ರೀ ಬಾಬಾ ಮಹಾರಾಜರನ್ನು ಭಕ್ತಿಯಿಂದ ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ತನ್ನ 3 ಮಂದಿ ಮಕ್ಕಳಿಗೆ ತಮ್ಮ ಆಶೀರ್ವಾದವಾಗಬೇಕೆಂದು ಶ್ರೀ ಬಾಬಾ ಮಹಾರಾಜರನ್ನು ಕೇಳಿಕೊಂಡರು. ಮಹಾರಾಜರು ಆ 3 ಮಂದಿ ಮಕ್ಕಳಿಗೂ ಮತ್ತು ಗದಿಗೆವ್ವನೆಂಬ ಪುತ್ರಿಗೂ ತಮ್ಮ ಕೃಪಾದೃಷ್ಟಿಯಿಂದ ನೋಡಿ ಆಶೀರ್ವದಿಸಿದರು. ಶ್ರೀ ಬಾಬಾ ಮಹಾರಾಜರವರ ಆಶೀರ್ವಾದ ಪ್ರಭಾವದಿಂದ ಆ ಮಕ್ಕಳು ಕೀರ್ತಿಶೇಷರಾದರು. ಅದೆಂತೆಂದೊಡೆ, ಗುರುವಯ್ಯನ ಹಿರೇಮಗನಾದ ಸಾವಳಗಿಯನವರು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರಗಳೆಂಬ ಅಷ್ಟಾವರಣ ನಿಷ್ಠಾ ಗರಿಷ್ಠರಾಗಿದ್ದರು. ಇವರು ಪ್ರತಿನಿತ್ಯವೂ 2 ಬಾರಿ ಸ್ನಾನವನ್ನು ಮಾಡಿ ಶಿವಲಿಂಗಾರ್ಚನೆಯನ್ನು ಭಕ್ತಿಯಿಂದ ಮಾಡುತ್ತಿದ್ದರು. ಲಿಂಗಾಂಗ ಸಾಮರಸ್ಯಾನಂದದಲ್ಲಿ ತಲ್ಲೀನರಾಗಿರುತ್ತಿದ್ದರು. ಅಂದರೆ ಶಟಸ್ಥಲ ಬ್ರಹ್ಮಿಗಳಾಗಿ ಕೃತಾರ್ಥರಾದರು. ಗುರುವಯ್ಯನವರ 2ನೇ ಪುತ್ರರಾದ ಶಿವಲಿಂಗಯ್ಯನವರು ನಾಟಕ ಕಲಾಕೌಶಲ್ಯಶೀಲರಾಗಿದ್ದರು. ಇವರು ಬಸವಾದಿ ಅನೇಕ ಶಿವಶರಣರ ಇತಿಹಾಸಗಳನ್ನು ನಾಟಕ ರೂಪದಲ್ಲಿ ಬರೆದು ರಂಗಸ್ಥಳದಲ್ಲಿ ತಾವು ಮುಖ್ಯ ಪಾತ್ರವನ್ನು ಧರಿಸಿ ಪ್ರೇಕ್ಷಕರನ್ನು ಪರವಶಗೊಳಿಸುತ್ತಿದ್ದರು. ತಮ್ಮ ನಾಟಕ ಕಂಪನಿಗೆ ಶ್ರೀ ಶಿವಲಿಂಗೇಶ್ವರ ನಾಟಕ ಕಂಪನಿ ಚಿಕ್ಕೋಡಿ ಎಂಬ ಹೆಸರನ್ನಿಟ್ಟಿದ್ದರು. ಒಮ್ಮೆ ತಮ್ಮ ನಾಟಕಕ್ಕೆ ಶ್ರೀ ಬಾಬಾ ಮಹಾರಾಜರನ್ನು ರಂಗಸ್ಥಳಕ್ಕೆ ಬರಮಾಡಿ ಗುಂಡು ಮಾರಯ್ಯನೆಂಬ ನಾಟಕವನ್ನು ಪ್ರದರ್ಶಿಸಿದರು. ಆ ನಾಟಕವನ್ನು ನೋಡುತ್ತಾ ಶ್ರೀ ಬಾಬಾ ಮಹಾರಾಜರು ಪರವಶರಾಗಿ ಆನಂದ ಪಡುತ್ತಾ ಶಿವಲಿಂಗಯ್ಯನವರೇ ಬಹುಮಾನಾರ್ಥವಾಗಿ ತಮ್ಮ ಬಂಗಾರದ ಗುಂಡು ಕರಡಿಗೆಯನ್ನು ಅನುಗ್ರಹಿಸಿದರು. ಮರುದಿವಸ ಶಿವಲಿಂಗಯ್ಯನವರು ಆ ಗುಂಡು ಕರಡಿಗೆಯನ್ನು ತೆಗೆದುಕೊಂಡು ಬಾಬಾ ಮಹಾರಾಜರ ಬಳಿಗೆ ಬಂದು ಅದನ್ನು ಮುಂದಿಟ್ಟು ನಮಸ್ಕರಿಸಿ, ಹೇ ಗುರುಪ್ರಭೋ, ತಮ್ಮ ಆಶೀರ್ವಾದವೇ ನನಗೆ ಅಪೂರ್ವ ಬಹುಮಾನವಾಗಿದೆ. ಅಲ್ಲದೆ ನನ್ನ ಜನ್ಮೋದ್ಧಾರದ ಆದರ್ಶ ಮಾರ್ಗವಾಗಿದೆ. ಈ ಗುಂಡು ಕರಡಿಗೆಯಿಂದ ನನಗೆ ಆಗಬೇಕಾದದ್ದೇನಿದೆ, ಇದನ್ನು ತಾವೇ ಸ್ವೀಕರಿಸಬೇಕೆಂದು ವಿನಮ್ರತೆಯಿಂದ ನುಡಿದು ಮತ್ತೊಮ್ಮೆ ನಮಸ್ಕರಿಸಿದರು. ಶ್ರೀ ಬಾಬಾ ಮಹಾರಾಜರು, ನಾನು ಕೊಟ್ಟಿದ್ದನ್ನು ತಿರುಗಿ ಏತಕ್ಕೆ ತೆಗೆದುಕೊಂಡು ಬಂದೆ? ಆಗಲಿ, ಶಿವನೇ ಕೊಡುವವನು, ಶಿವನೇ ತೆಗೆದುಕೊಳ್ಳುವವನು, ಶಿವನೇ ಸರ್ವ ಸ್ವರೂಪನಾಗಿರುತ್ತಾನೆ. ನಿನ್ನ ನಾಟಕ ಕಂಪನಿಯು ಕೀರ್ತಿ ಖ್ಯಾತಿಗಳಿಂದ ಪ್ರಜ್ವಲಿಸಲಿ ಎಂದು ಆಶೀರ್ವದಿಸಿದರು. ಆಗ ಶಿವಲಿಂಗಯ್ಯನವರು ಗುರುಮೂರ್ತಿಗೆ ನಮಸ್ಕರಿಸಿ ಇಂತೆಂದರು, ಎಲ್ಲವೂ ಶಿವನೆಂಬ ಸೊಲ್ಲಿನಂದದಿ ಭಾವ ದೆನಗಿಲ್ವ, ತೆರನಂತೆ ಕೃಪೆ ಮಾಡಿದಲ್ಲಿ ನಾಂಧನ್ಯ ನೆಲೆ ಗುರುವೇ, ಸರ್ವಾತ್ಮ ಭಾವನೆಯೊಳಿರುವ ತಮ್ಮಂತೆನಗೆ ಸರ್ವಾತ್ಮ ಭಾವ ಬೇರೂರಿನಿಲ್ವಂತೆ ಕರುಣಿಸುತ್ತೆನ್ನ ಉದ್ಧರಿಸು. ನಾಟಕ ದಿಶೆಯ ಗಳಿಸಿ ದಾಟವೆಲ್ಲವೂ ತಮ್ಮ ನೋಟ ಪ್ರಭಾವ, ನಿಮ್ಮ ಘನನೋಟಕ್ಕೆ ಸಾಟಿ ಇನ್ನುಂಟೆ ಸದ್ಗುರುವೇ ಎಂದು ಶಿವಲಿಂಗಯ್ಯನವರು ಭಕ್ತಿಯಿಂದ ನಮಸ್ಕರಿಸಿ
ಅವರ ಕೃಪೆಯನ್ನು ಹೊಂದಿ ಹೊರಟು ಹೋದರು. ಈ ಶಿವಲಿಂಗಯ್ಯನವರು ಮಹಾಕಲಾ ವಿಭೂತಿಯಾಗಿ ಬಾಬಾ ಮಹಾರಾಜರ ಆಶೀರ್ವಾದದಿಂದ ಕೃತಾರ್ಥರಾದರು. ಗುರುವಯ್ಯನವರ 3ನೇ ಪುತ್ರರಾದ ಚಿನ್ನಯ್ಯನವರು ಶ್ರೀ ಬಾಬಾ ಮಹಾರಾಜರು ಚಿಕ್ಕೋಡಿಗೆ ಬರುತ್ತಾ ಹೋಗುತ್ತಾ ಇದ್ದುದನ್ನು ಮತ್ತು ಇವರ ಮಹಿಮಾ ಪ್ರಭಾವವನ್ನು ಕೇಳಿದವರಾಗಿ ಒಂದು ದಿವಸ ಬಾಬಾ ಮಹಾರಾಜರ ದರ್ಶನಾರ್ಥಿಯಾಗಿ ಬಂದರು. ಅವರ ದಿವ್ಯ ವರ್ಚಸ್ಸನ್ನು ಕಂಡರೂ ಭಾವದಲ್ಲಿ ಭಕ್ತಿಯು ಅಂಕುರವಾಯಿತು. ಪಾದಗಳಿಗೆ ನಮಸ್ಕರಿಸಿದರು. ಹಸ್ತಗಳನ್ನು ಜೋಡಿಸಿ ಸಮ್ಮುಖದಲ್ಲಿ ಕುಳಿತುಕೊಂಡು ಇಂತೆಂದರು: ಧೀರ ಸದ್ಗುರುವರ್ಯ, ಜಗದೋದ್ಧಾರ ಮೂರ್ತಿ ನೀನು, ಕರುಣಾ ಪಾರದೃಷ್ಟಿಯ ಬೀರುತಂ ಭಕ್ತರನು ಪೊರೆಯಲ್ಕೆ, ಕಾರಣಿಕರ್ಪನಾಗಿರ್ಪೆ ನನಗಂ ವೀರಶೈವಾಚಾರ ಮಾರ್ಗವ ತೋರಿ, ನಿಜ ನಿಷ್ಠೆಯಲ್ಲಿ ಬೆರೆದಾಂ ಸುಖಿ ಪಥೇರನೆಗೆಸಗು, ಲಿಂಗದಲ್ಲಿ ಬೆಳಕೆನ್ನ ಕಂಗಳಿಗೆ ಕಾಂಬಂತೆ, ಮಂಗಳಾತ್ಮಕನೇ ಕೃಪೆಯಿಂದ ಪೇಳುತ್ತಾ, ಲಿಂಗದಲ್ಲಿ ಬೆರೆವ ಸುಖತೋರು, ಲಿಂಗಾಂಗ ಸಮರಸವ ಹಿಂಗದಾನಂದದಲ್ಲಿ ಸಂಗಮಾಗಿರ್ಪ ಮಾರ್ಗವನ್ನು ತೋರು ಗುರು, ಪುಂಗವನೇ ನಿನ್ನ ನಂಬಿದೆನು. ಹೇ ಗುರುನಾಥನೇ, ನನಗೆ ವೀರಶೈವ ಧರ್ಮ ಪ್ರಕಾರ ಶಿವಲಿಂಗದಲ್ಲಿ ಪ್ರಕಾಶವನ್ನು ನೋಡುವುದು, ಲಿಂಗಾಂಗ ಸಾಮರಸ್ಯದ ಸವಿಯನ್ನು ಅನುಭವಿಸುವುದು, ಕೊನೆಗೆ ಲಿಂಗವೇ ತಾನಾಗಿ ಉಳಿಯುವುದು, ಇಂತಹ ಪರಮ ಪವಿತ್ರವಾದ ಮಾರ್ಗವನ್ನು ತೋರಿಸು ಎಂದು ಕೇಳಿದ ಚಿನ್ನಯ್ಯನವರಿಗೆ ಶ್ರೀ ಬಾಬಾ ಮಹಾರಾಜರು ಇಂತೆಂದರು: ಚಿನ್ನಯ್ಯನವರೇ, ನೀವು ಕೇಳುವ ಪಥವು ಚಿತ್ತಶುದ್ಧಿಕಾರಕವಾದುದು. ಅದರ ಸಾಧನೆಯನ್ನು ಹೇಳುತ್ತೇವೆ. ಆದರೆ ನೀವು ದತ್ತವಾಡಕ್ಕೆ ಆಗಾಗ್ಗೆ ಬರುತ್ತಿರಬೇಕು. ಅಲ್ಲಿ ನಿಮ್ಮ ಅಭಿಷ್ಟದಂತೆ ಆ ವೀರಶೈವಾಚಾರ ಧರ್ಮದ ಮರ್ಮವನ್ನು ತಿಳಿಸುತ್ತೇವೆ. ಅದಕ್ಕೆ ಚಿನ್ನಯ್ಯನವರು ಗುರುವಚನಕ್ಕೆ ಪ್ರತ್ಯುತ್ತರವನ್ನೀಯದೆ ತಮ್ಮ ಅಪ್ಪನೆಯಂತೆ ಆಗಲಿ ಎಂದು ನುಡಿದು ಪುನಃ ಪಾದಗಳಿಗೆ ನಮಸ್ಕರಿಸಿದರು. ಕೆಲವು ದಿವಸಗಳಲ್ಲಿಯೇ ಚಿನ್ನಯ್ಯನವರು ದತ್ತವಾಡಕ್ಕೆ ಬಂದು ಬಾಬಾ ಮಹಾರಾಜರನ್ನು ಸಂದರ್ಶಿಸಿ ಪೂರ್ವದಂತೆ ವೀರಶೈವ ಧರ್ಮ ತತ್ವಗಳನ್ನು ಉಪದೇಶಿಸಿರೆಂದು ಕೇಳಿಕೊಂಡರು. ಬಾಬಾ ಮಹಾರಾಜರು ಇಂತೆಂದರು: ಓ ಚಿನ್ನಯ್ಯನವರೇ, ಇಷ್ಟ ಪ್ರಾಣ ಭಾವಗಳೆಂಬ ತ್ರಿಲಿಂಗಗಳನ್ನು ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ಅಂಗತ್ರಯಕ್ಕೆ ಸಂಬಂಧಗೊಳಿಸಿ ಲಿಂಗಾನುಷ್ಠಾನಗೈಯುವುದೇ ವೀರಶೈವ ಸಿದ್ಧಾಂತದ ಧರ್ಮವಾಗಿರುತ್ತದೆ. ಶಿವಲಿಂಗವನ್ನು ಮೊದಲು ಧ್ಯಾನ, ಆವಾಹನ, ಆಸನ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ವಸ್ತ್ರ, ಯಜ್ಞಸೂತ್ರ, ಭೂಷಣ, ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪ, ನೈವೇದ್ಯ ನಮಸ್ಕಾರಗಳೆಂಬ ಷೋಡಶೋಪಚಾರ ಪೂರ್ವಕ ಪೂಜಿಸಬೇಕು. ನಂತರ ಆ ಶಿವಲಿಂಗವನ್ನು ಎಡಭಾಗದ ಕರಮಧ್ಯದಲ್ಲಿ ಸ್ಥಾಪಿಸಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ನಾಸಿಕಾಗ್ರ ದೃಷ್ಟಿಯಿಂದ ಆ ಶಿವಲಿಂಗವನ್ನು ನೋಡುತ್ತಿರಬೇಕು. ನೋಡುವ ಸಮಯದಲ್ಲಿ ಕಣ್ಣು ರೆಪ್ಪೆಗಳನ್ನು ಬಡಿಯಬಾರದು. ಮನಸ್ಸನ್ನು ಕಣ್ಣಿನ ದೃಷ್ಟಿಯ ಜೊತೆಯಲ್ಲಿ ಸೇರಿಸಬೇಕು. ಆಗ ಚಿತ್ಕಳೆಯು ಆ ಶಿವಲಿಂಗದಿಂದ ಆವಿರ್ಭವಿಸುತ್ತದೆ. ಅದರಲ್ಲಿಯೇ ಮನವೊಲಿದು ಆನಂದಿಸು ಎಂದು ವೀರಶೈವ ಮುಖ್ಯ ತತ್ವಗಳನ್ನು, ಲಿಂಗಾಂಗ ಸಾಮರಸ್ಯದ ವಿಷಯವನ್ನು ಸ್ವಾರಸ್ಯವಾಗಿ ಬೋಧಿಸಿ ತಮ್ಮ ಕೃಪಾದೃಷ್ಟಿಯಿಂದ ನೋಡಿದರು. ಶ್ರೀ ಬಾಬಾ ಮಹಾರಾಜರ ಕೃಪಾದೃಷ್ಟಿಯ ಪ್ರಭಾವದಿಂದ ಚಿನ್ನಯ್ಯನವರಿಗೆ ಲಿಂಗಾಂಗ ಸಾಮರಸ್ಯ ಜ್ಞಾನವು ತಲೆದೋರಿತು. ಆಗ ಈ ರೀತಿಯಾಗಿ ಸ್ತುತಿಸಿದರು: ಗುರುವರ ನಿನ್ನಯ ಕರುಣದಲ್ಲೆನ್ನಯ ಹರಲಿಂಗದ ನಿಜ ಕುರುಹಂ ಕಂಡೆನು, ಪರಮಾನಂದದ ಶರದಿಯೊಳಾನಿಹೆ ಲಿಂಗವೇನಾನಾಗಿ, ದುರಿತ ರೂಪ ಜರೆ ಮರಣಗಳೆಂಬುವ ಗಿರಿಗಂಕುಶ ರೂಪದೊಳಾನಿರ್ಪೆನು, ಪರಿಕಿಸಲಿದು ನಿನ್ನಾಶೀರ್ವಾದದ ಮಹಿಮದ ಬಲವೆಂಬೆ. ಮುನ್ನ ನಾನು ಮಾಡಿದಂಥ ಪುಣ್ಯವೆಂದು ಫಲಿಸಿ ಸರ್ವವನ್ನು ಬೆಳಗುವಿಷ್ಟಲಿಂಗವಾತ್ಮವೇ ಎನ್ನುವಂಥ ಜ್ಞಾನವಾಯಿತೆನ್ನ ಜನ್ಮ ಸಫಲವಾಯಿತು ನಿನ್ನ ಪಾದಗಳಾನು ಮನಧಿಧ್ಯಾನಗೈಯುವೆ. ಈ ರೀತಿಯಾಗಿ ಸ್ತೋತ್ರ ಮಾಡಿ ಗುರುಪಾದಕ್ಕೆ ನಮಸ್ಕರಿಸಿದರು. ಗುರುವಿನ ಅಪ್ಪಣೆಯನ್ನು ಪಡೆದು ಚಿಕ್ಕೋಡಿಗೆ ಹೊರಟರು. ಒಮ್ಮೆ ಚಿಕ್ಕೋಡಿಯ ಸಾವಳಗಿ ಮಠದಲ್ಲಿ ಚಿನ್ನಯ್ಯನವರು ದೀಪಾರಾಧನೆ ಮಾಡುವುದಕ್ಕೆ ತನ್ನಲ್ಲಿ ಹಣವಿದ್ದಿಲ್ಲ ಮತ್ತು ಎಣ್ಣೆಯೂ ಇದ್ದಿಲ್ಲ. ನಂದಾದೀಪವನ್ನು ಬೆಳಗಿಸುವುದೆಂತು ಎಂಬ ಚಿಂತೆಯಲ್ಲಿದ್ದರು. ಈ ಚಿನ್ನಯ್ಯನವರಿಗೆ ದೀಪಾರಾಧನೆಯಲ್ಲಿ ಹೆಚ್ಚು ಆಸಕ್ತಿ.
ಈ ಆಸಕ್ತಿಯು ತನ್ನ ಲಿಂಗದಲ್ಲಿ ಜ್ಯೋತಿಯನ್ನು ನೋಡಿದ್ದರಿಂದ ಜ್ಯೋತಿಯಲ್ಲಿಯೇ ಆಸಕ್ತಿ ಬುದ್ಧಿಯುಳ್ಳವರಾಗಿದ್ದರು. ಮತ್ತು ಕಾರ್ತಿಕ ಮಾಸದ ದೀಪಾರಾಧನೆಯು ಇವರಿಗೆ ಬಹು ಇಷ್ಟ. ಸಾವಳಗಿ ಮಠದಲ್ಲಿ ಸದಾ ದೀಪಾರಾಧನೆ ಇದ್ದೇ ಇತ್ತು. ಅಂದು ಎಣ್ಣೆಯೂ ಇಲ್ಲ, ಹಣವೂ ಇಲ್ಲ, ದೀಪಾರಾಧನೆ ಸಾಗುವುದೆಂತು ಎಂಬ ಚಿಂತೆಯು ಅತಿಯಾಯಿತು. ಆ ಮಠದಲ್ಲಿ ಒಬ್ಬ ಬಾಲಕನು ದೀಪವು ಸಣ್ಣಗಾಗುತ್ತಿರುವುದನ್ನು ಕಂಡು, ಚಿನ್ನಯ್ಯ ಸ್ವಾಮಿಗಳೇ, ನಂದಾದೀಪವು ನಂದಿ ಹೋಗುತ್ತಿದೆ, ಎಣ್ಣೆಯು ಎಲ್ಲಿದೆ ಹೇಳಿರಿ, ನಾನು ಎಣ್ಣೆಯನ್ನು ಪ್ರಣತಿಗೆ ಹಾಕುತ್ತೇನೆ ಎಂದು ಹೇಳಿದನು. ಆ ಬಾಲಕನ ಮಾತನ್ನು ಕೇಳಿ ಚಿನ್ನಯ್ಯನವರು ಶ್ರೀ ಬಾಬಾ ಮಹಾರಾಜರನ್ನು ಧ್ಯಾನಿಸಿ, ಹೇ ಬಾಲಕನೇ, ಆ ತಂಬಿಗೆಯಲ್ಲಿ ಎಣ್ಣೆ ಇದೆ, ಪ್ರಣತಿಗೆ ಹಾಕೆಂದರು. ಆ ಬಾಲಕನು ತಂಬಿಗೆಯಲ್ಲಿರುವುದು ನೀರು, ಆದರೂ ಅವರ ವಾಕ್ಯದಲ್ಲಿ ವಿಶ್ವಾಸವನ್ನಿಟ್ಟು ನೀರನ್ನೇ ಪ್ರಣತಿಗೆ ಹಾಕಿದನು. ಆ ನೀರು ಶ್ರೀ ಬಾಬಾ ಮಹಾರಾಜರ ಧ್ಯಾನ ಪ್ರಭಾವದಿಂದ ಎಣ್ಣೆಯಾಗಿ ಪರಿಣಮಿಸಿ ರಾತ್ರಿಯಲ್ಲೆಲ್ಲ ಹಾಗೆ ಉರಿಯಿತು. ಆ ಮಠದ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವ ಗುರುಲಿಂಗವ್ವನೆಂಬ ಭಕ್ತಳು ಪ್ರಾತಃ ಕಾಲಕ್ಕೆ ಮಠಕ್ಕೆ ಬಂದು ಉರಿಯುತ್ತಿರುವ ದೀಪದ ಪ್ರಣತಿಯಲ್ಲಿ ನೀರು ಇರುವುದನ್ನು ಕಂಡು, ಬೋ ಚಿನ್ನಯ್ಯ ಸ್ವಾಮಿಗಳೇ, ದೀಪದ ಪ್ರಣತಿಯಲ್ಲಿ ನೀರು ಇರುತ್ತದೆ, ಎಣ್ಣೆಯಿಲ್ಲ, ಇದು ಸೋಜಿಗವಾಗಿ ತೋರುತ್ತದೆ ಎಂದಳು. ನಿನ್ನಿನ ದಿನ ತಂಬಿಗೆಯಲ್ಲಿದ್ದ ನೀರನ್ನು ಪ್ರಣತಿಗೆ ಹಾಕಿದ ಬಾಲಕನು ನಾನೇ ಗುರುಗಳ ಅಪ್ಪನೆ ಪ್ರಕಾರ ತಂಬಿಗೆಯಲ್ಲಿಯ ನೀರನ್ನು ಹಾಕಿದೆನು ಎಂದು ತಿಳಿಸಿದನು. ಆ ಗುರುಲಿಂಗವ್ವ ಭಕ್ತಳು ಪರಮಾಶ್ಚರ್ಯವನ್ನು ಹೊಂದಿ ಚಿನ್ನಯ್ಯ ಸ್ವಾಮಿಗಳ ಮಹಿಮಾ ಪ್ರಭಾವವೆಂದು ಬಗೆದಳು. ಅಷ್ಟರಲ್ಲಿಯೇ ಒಬ್ಬ ಭಕ್ತನು ದೀಪಾರಾಧನೆಗೆ ಯಥೇಷ್ಟವಾಗಿ ಎಣ್ಣೆಯನ್ನು ತಂದುಕೊಟ್ಟನು. ಶ್ರೀ ಚಿನ್ನಯ್ಯನವರು ಇದೆಲ್ಲ ಶ್ರೀ ಬಾಬಾ ಮಹಾರಾಜರ ಆಶೀರ್ವಾದ ಪ್ರಭಾವವೆಂದು ನಿಶ್ಚಯಿಸಿ, ಜಲವೇ ತೈಲಮದಾಗಿ ಜ್ಯೋತಿ ವಿಧದಂ ತಾಗುತ್ತ ತೋರಿದ್ದು ನಿನ್ನೊಳಗಿರ್ಪಾವರ ದಿವ್ಯಮಾದ ಮಹಿಮಾದಿಂದಲ್ಲದಿನ್ನುಂಟೆ ನೀನೆನ್ನೊಳಗೆ ಮೇನ ಹೊರ ಪ್ರದೇಶದಲಿಚಿ ಜ್ಯೋತಿರ್ಮಹಾಜ್ವಾಲೆಯ ಬೆಳಗುತ್ತಂ ನನಗಿಂತೂ ಸೋಜಿಗುವನಂ ತೋರಿದೈ ಬಾಬಾ ಗುರು ಹೊರಗೊಳಗೆ ಜ್ಯೋತಿಯಾಗಿರುವಂತೆ ಪರಿಕಾಂಬ ಕರುಣಿಸಿದೆ ನಿನ್ನ ಪರಮ ಉಪಕಾರವನಂ ಮರೆಯಲಾಗುವುದೇ ಸದ್ಗುರುವೇ. ಚಿನ್ನಯ್ಯನವರು ಶ್ರೀ ಬಾಬಾ ಮಹಾರಾಜರ ಸಮಾಧಿಯ ದೀಪಾರಾಧನೆಯನ್ನು ತಮ್ಮ ಜೀವಿತ ಪರ್ಯಂತರ ತಾವೇ ನಡೆಯಿಸುತ್ತಿದ್ದರು. ಅಂದರೆ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆಯನ್ನು ತಮ್ಮ ತನುವಿರುವವರೆಗೂ ನಡೆಯಿಸಿದರು. ಚಿನ್ನಯ್ಯನವರು ಆಗಾಗ್ಗೆ ದತ್ತವಾಡಕ್ಕೆ ಬರುವುದು, ಶ್ರೀಗಳವರ ಸಮಾಧಿಯ ದರ್ಶನ ಮಾಡುವುದು, ಕೆಲವು ದಿವಸ ದತ್ತವಾಡದಲ್ಲಿಯೇ ವಾಸಿಸುತ್ತಲೂ ಇದ್ದರು. ಇವರು ಶ್ರೀ ಬಾಬಾ ಮಹಾರಾಜರ ಚಿಕ್ಕ ಮಗಳಾದ ಗಂಗವ್ವನವರಿಗೂ ಮತ್ತು ನಮಗೂ ಮತ್ತು ಮನೆ ಮಂದಿಯವರೆಲ್ಲರನ್ನು ಮುಂದಿಟ್ಟುಕೊಂಡು ಪ್ರತಿನಿತ್ಯ ಅಂಕಲಿಗಿ ಶ್ರೀ ಅಡವಿ ಸ್ವಾಮಿಗಳ ಚರಿತ್ರೆಯನ್ನು, ಅತನಿ ಶ್ರೀ ಮುರುಗೇಂದ್ರ ಸ್ವಾಮಿಗಳವರ ಚರಿತ್ರೆಯನ್ನು, ಶಿರಹಟ್ಟಿ ಫಕೀರ ಸ್ವಾಮಿಗಳವರ ಚರಿತ್ರೆಯನ್ನು, ಗರಗದ ಮಡಿವಾಳ ಸ್ವಾಮಿಗಳವರ ಚರಿತ್ರೆಯನ್ನು ಮತ್ತು ಜಗದನ್ನ ಬಸವಣ್ಣನವರೇ ಮುಂತಾದ ಶಿವಶರಣರ ವಚನಶಾಸ್ತ್ರವನ್ನು ಚೆನ್ನಾಗಿ ಬೋಧಿಸುತ್ತಿದ್ದರು. ಗಂಗವ್ವನವರಿಗೂ ಕನ್ನಡ ಭಾಷೆಯಲ್ಲಿ ಓದುವುದು, ಬರೆಯುವುದು ಮುಂತಾದ ವಿದ್ಯೆಯನ್ನು ಕಲಿಸುತ್ತಿದ್ದರು. ಶ್ರೀ ಚಿನ್ನಯ್ಯ ಸ್ವಾಮಿಗಳು ಚಿಕ್ಕೋಡಿಯ ತಮ್ಮ ಮಠದಲ್ಲಿಯೂ ಸಹ ಮೇಲ್ಕಂಡ ಚರಿತ್ರೆಗಳನ್ನು ಗುರುಲಿಂಗವ್ವ, ಸಿದ್ದವ್ವ, ವಂಟಮತಿ ಮುಂತಾದ ಭಕ್ತರಿಗೆ ಪ್ರಬೋಧಿಸುತ್ತಿದ್ದರು. ಇದರಂತೆ ಆ ಚರಿತ್ರೆಗಳನ್ನು ಬೆಳಗಾವಿ ಗ್ರಾಮದಲ್ಲಿರುವ ಭಕ್ತರೊಂದಕ್ಕೂ ಬೋಧಿಸುತ್ತಿದ್ದರು. ಅಲ್ಲಿನ ಭಕ್ತರೆಂದರೆ ಚಿನ್ನಯ್ಯ ಸ್ವಾಮಿಗಳವರ ಪ್ರಿಯ ಶಿಷ್ಯಳಾದ ಜಾಯಕ್ಕನವರು, ಗಿಡ್ಡಣ್ಣನವರ ಮಾಮಲೆದಾರರ ಕುಟುಂಬದವರು. ಇವರು ಚಿಕ್ಕೋಡಿಯ ತಮ್ಮ ಗುರುಗಳ ಮಠದ ಕಟ್ಟಡಕ್ಕಾಗಿ ಸುಮಾರು 500-600 ರೂಪಾಯಿಗಳನ್ನು ಖರ್ಚು ಮಾಡಿರುತ್ತಾರೆ. ನರಗುಂದ, ನೀಲವ್ವ ಮುಂತಾದ ಸ್ತ್ರೀಯರ ಗುಂಪು, ಶ್ರೀ ಗುರುಭಕ್ತ ಮುರುಗೇಂದ್ರ ಶಿವಲಿಂಗಪ್ಪ ಬಾಳಿ, ಬಸವಂತಪ್ಪ, ಬಸಪ್ಪ, ನಂದ್ಯಣ್ಣನವರ್, ಸಬ್ಗಾಂವ್ಕರ್ ಇತ್ಯಾದಿ ಪುರುಷರ ಗುಂಪು ಬೆಳಗಾವಿಯಲ್ಲಿರುತ್ತದೆ. ಇವರೆಲ್ಲರೂ ಶ್ರೀ ಚಿನ್ನಯ್ಯ ಸ್ವಾಮಿಗಳವರ ಶಿಷ್ಯರು. ಶ್ರೀ ಚಿನ್ನಯ್ಯ ಸ್ವಾಮಿಗಳು ಬೆಳಗಾವಿಯಲ್ಲಿರುವ ಶ್ರೀ ಗುರುಭಕ್ತ ಮುರುಗೇಂದ್ರ ಶಿವಲಿಂಗಪ್ಪ ಬಾಳಿ ಇವರಿಗೆ ದತ್ತವಾಡದ ಶ್ರೀ ಬಾಬಾ ಮಹಾರಾಜರ ಸಮಾರಾಧನೆಗೆ ಪ್ರತಿ ವರ್ಷ ಶಕ್ತಿಯನುಸಾರ ಧನಧಾನ್ಯವನ್ನು ಕೊಡತಕ್ಕದ್ದೆಂದು ನೇಮಿಸಿದ್ದರು. ಶ್ರೀ ಮುರುಗೇಂದ್ರಪ್ಪ ಬಾಳಿ ಇವರು ತಮ್ಮ ಗುರುವಚನ ಪ್ರಕಾರ ಪ್ರತಿ ವರ್ಷವೂ ತಪ್ಪದೇ ಧನಧಾನ್ಯವನ್ನು, ಬೆಲ್ಲ ವಗೈರೆ ಊಟದ ಪದಾರ್ಥಗಳನ್ನು ತಂದು ಶ್ರೀ ಬಾಬಾ ಮಹಾರಾಜರವರ ಪುಣ್ಯಾರಾಧನೆಗೆ ವಿನಿಯೋಗಿಸುತ್ತಿದ್ದರು.
ಅಲ್ಲದೆ ಅಲ್ಲಿ ಕೀರ್ತನೆ ಪ್ರವಚನ ಮಾಡುವ ಜನರನ್ನು ಸಹ ತಾವೇ ಕರೆದುಕೊಂಡು ಬಂದು ಆ ಪುಣ್ಯಾರಾಧನೆಯ ಕಾರ್ಯವನ್ನು ಯಶಸ್ವಿಗೊಳಿಸುತ್ತಿದ್ದರು. ಇವರು ತಮ್ಮ ಜೀವಾವಧಿ ಪರ್ಯಂತರ ಶ್ರೀ ಬಾಬಾ ಮಹಾರಾಜರವರ ಪುಣ್ಯಾರಾಧನೆ ಮಹಾಕಾರ್ಯದಲ್ಲಿ ಭಾಗವಹಿಸಿದ ಮಹಾ ವ್ಯಕ್ತಿಗಳು. ಶ್ರೀ ಬಸವಂತಪ್ಪ ನಂದೆಣ್ಣವರಿವರು ಶ್ರೀ ಗೌರಾಂಬ ಮಾತಾಜಿಯವರ ಅಂತ್ಯಕಾಲದಲ್ಲಿ ಅತಿ ಆದರಪೂರ್ವಕ ಸೇವೆಯನ್ನು ಸಲ್ಲಿಸಿದ ಮಹಾಭಕ್ತರು. ಶ್ರೀ ಚಿನ್ನಯ್ಯನವರು ತಮ್ಮ ಆಯುಷ್ಯದಲ್ಲಿ ಅನೇಕ ಜನ ಭಕ್ತರನ್ನು ಉದ್ಧರಿಸಿ ತಮ್ಮ ಅವಸಾನ ಕಾಲವನ್ನು ಮುಂಚಿತವಾಗಿಯೇ ತಿಳಿಯಪಡಿಸಿ ಮೊದಲೇ ತಮಗಾಗಿ ಕಟ್ಟಿದ ಸಮಾಧಿಯಲ್ಲಿ ನೆಲೆಸಿದ ಮಹಾವಿಭೂತಿಗಳು. ಗುರುವಯ್ಯನವರ ಪುತ್ರಿಯಾದ ಗದಿಗೆವ್ವನವರು ಗುರು ಲಿಂಗ ಜಂಗಮ ಆರಾಧಕರಾಗಿ ಈಗಲೂ ಗೋಕಾಕ್ ಗ್ರಾಮದಲ್ಲಿ ಸುಖ ಸೌಭಾಗ್ಯ ಸಂಪತ್ಶೀಲರಾಗಿ ಇರುತ್ತಾರೆ ಮತ್ತು ಶ್ರೀ ಬಾಬಾ ಮಹಾರಾಜರವರ ವಿಷಯದಲ್ಲಿ ಭಕ್ತಿ ವಿಶ್ವಾಸವುಳ್ಳವರಾಗಿರುತ್ತಾರೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 15ನೇ ಅಧ್ಯಾಯವು ಮುಗಿದಿತು. ಜೈ ಜೈ ಶಿವನೋ ಪಾರ್ವತಿ ಪತಿ ಹರ ಹರ ಮಹಾ